ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಿ-ಟೆಟ್ 2026ರ ಒಂದು ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ಸಿಲೆಬಸ್ ಯಾವುದಪ್ಪ ಅಂದರೆ ಅದು ಸೈಕಾಲಜಿ. ಈ ಒಂದು ಸೈಕಾಲಜಿಯ ಮೇಲೆ ಈಗಾಗಲೇ ನಾನು 2 ವಿಡಿಯೋಗಳನ್ನು ಮಾಡಿರ್ತಕ್ಕಂಥದ್ದು. ಇದು ಸೈಕಾಲಜಿಯ 3ನೇ ವಿಡಿಯೋ ಆಗ್ತಕ್ಕಂಥದ್ದು. ಅಂದರೆ 2 ಪತ್ರಿಕೆಗಳಲ್ಲಿ ಕಾಮನ್ ಆಗಿರ್ತಕ್ಕಂಥ ಮೊದಲ ಅಧ್ಯಾಯ ಯಾವುದಪ್ಪ ಅಂದರೆ ಅದು ಚೈಲ್ಡ್ ಡೆವಲಪ್ಮೆಂಟ್. ಈ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಮೇಲೆ 2 ಕ್ಲಾಸ್ಗಳನ್ನು ಮಾಡಿದ್ದೀನಿ. ಇದು 3ನೇ ವಿಡಿಯೋ ಆಗ್ತಕ್ಕಂಥದ್ದು. ನಿಮ್ಗೆ ಅನಿಸ್ಬೋದು ಇದೇನಪ್ಪ ಒಂದೇ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಮೇಲೇ 3ನೇ ವಿಡಿಯೋ ಅಂತಿದ್ದಾರಲ್ಲ, ಮುಂದೆ ಹೋಗ್ಬೋದಿತ್ತು ಅಂತ ಅನಿಸ್ಬೋದು. ಬಟ್ ಇದು ಸ್ವಲ್ಪ ಸಿಲೆಬಸ್ ಜಾಸ್ತಿ ಇರೋದ್ರಿಂದ ನಾನು ಹಂತವಾಗಿ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಅಂದರೆ ಒಟ್ಟಾರೆ ಈ 15 ಪ್ರಶ್ನೆಗಳು ಬರ್ತವೆ. ನಿಮಗೆ ಹೇಳಿದ್ದೆ ನಾನು ಒಟ್ಟಾರೆ 30 ಪ್ರಶ್ನೆಗಳನ್ನು ಈ ಒಂದು ಸೈಕಾಲಜಿಯಲ್ಲಿ 3 ಭಾಗಗಳನ್ನು ಮಾಡಿದಾರಂತ. ಮೊದಲ ಭಾಗದಲ್ಲಿ 15 ಪ್ರಶ್ನೆಗಳು, ಮತ್ತು 2ನೇ ಭಾಗದಲ್ಲಿ 5 ಪ್ರಶ್ನೆಗಳು, 3ನೇ ಭಾಗದಲ್ಲಿ 10 ಪ್ರಶ್ನೆಗಳನ್ನು ಮಾಡಿದ್ದೆ. ಒಂದು ವೇಳೆ ನಿಮಗೇನಾದರೂ ಅವನ್ನ ನೋಡಿಲ್ಲ ಅಂತಂದರೆ ಇವು ಎಲ್ಲ ಅರ್ಥ ಆಗಲ್ಲ. ಆ ಕಾರಣದಿಂದಾಗಿ ನೀವು ಮೊದಲ 2 ವಿಡಿಯೋಗಳನ್ನು ನೋಡ್ಕೊಂಡ್ರಿ ಅಂತಂದರೆ ಇದು ಅದರ ಮುಂದುವರೆದ ಭಾಗ ಆಗ್ತಕ್ಕಂಥದ್ದು. ನಾವು ಈ ಒಂದು ವಿಡಿಯೋದಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ನ ಮುಂದುವರೆದ ಭಾಗವಾದಂಥ ಸಾಮಾಜೀಕರಣ ಪ್ರಕ್ರಿಯೆಗಳು, ಸಾಮಾಜಿಕ ಜಗತ್ತು ಮತ್ತು ಮಕ್ಕಳು, ಅಂದರೆ ಮಕ್ಕಳು ಸಾಮಾಜೀಕರಣ ಪ್ರಕ್ರಿಯೆಯ ಬಗ್ಗೆ, ಅಂದರೆ ಮಕ್ಕಳು ಮತ್ತು ಸಾಮಾಜಿಕ ಜಗತ್ತು ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಆ ಮಕ್ಕಳ ಜೀವನದಲ್ಲಿ ಹೆಚ್ಚಾಗಿ ಪ್ರಭಾವ ಬೀರ್ತಕ್ಕಂಥವ್ರು ಶಿಕ್ಷಕರು ಮತ್ತು ಅವರ ತಂದೆ ತಾಯಿ ಮತ್ತು ಗೆಳೆಯರು. ಇವು ಅವರ ಒಂದು ಸಾಮಾಜಿಕ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು, ಅಂದರೆ ಸಾಮಾಜಿಕ ಜಗತ್ತಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನೋಡೋಣ. ಜೊತೆಗೆ ಜೀನ್ ಪಿಯಾಜೆ ಅವರ ಬಗ್ಗೆ ಮತ್ತು ಕೋಲ್ಬರ್ಗ್, ವೈಗೋಟಸ್ಕಿ ಇವರ ಒಂದು ಸಿದ್ಧಾಂತಗಳ ಬಗ್ಗೆ ಮತ್ತು ಆ ಸಿದ್ಧಾಂತಗಳ ರಚನೆ ಮತ್ತು ವಿಮರ್ಶೆಯನ್ನು ನೋಡ್ತಾ ಹೋಗೋಣ. ಮತ್ತು ಮಕ್ಕಳ ಕೇಂದ್ರಿತ ಮತ್ತು ಪ್ರಗತಿಶೀಲ ಶಿಕ್ಷಣದ ಪರಿಕಲ್ಪನೆಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬುದ್ಧಿಮತ್ತೆಯ ರಚನೆಯ ನಿರ್ಣಾಯಕ ದೃಷ್ಟಿಕೋನ, ಒಟ್ಟಾರೆಯಾಗಿ ಈ ಒಂದು 4 ಅಂಶಗಳ ಮೇಲೆ, ಅಂದರೆ ಇಲ್ಲಿ 4 ಅಂಶಗಳಿವೆ. ಈ ಒಂದು 4 ಅಂಶಗಳ ಮೇಲೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇದುವರೆಗೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ಕ್ಲಾಸ್ಗಳಿಂದ ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳಿ. ತಮ್ಮಲ್ಲಿ ಇದೊಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಈ ಒಂದು ಕ್ಲಾಸ್ನ ಆರಂಭ ಮಾಡೋಣ. ಮೊದಲನೇ ಒಂದು ಪಾಯಿಂಟನ್ನು ನೋಡೋದಾದರೆ ಸಾಮಾಜೀಕರಣ ಪ್ರಕ್ರಿಯೆಗಳು. ನೋಡಿ, ಮಗುವಿನ ಜೀವನದಲ್ಲಿ ಸಾಮಾಜಿಕ ಪ್ರಕ್ರಿಯೆ ಎಷ್ಟು ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಈ ಒಂದು ಸೋಷಲೈಜೇಷನ್ ಪ್ರೊಸೆಸಸ್, ಅಂದರೆ ಸಮಾಜೀಕರಣ ಎಂದರೆ ಒಂದು ಮಗು ಸಮಾಜದ ನಿಯಮಗಳು, ಮೌಲ್ಯಗಳು ಮತ್ತು ಸಂಪ್ರದಾಯಗಳನ್ನು ಕಲಿಯುವ ಪ್ರಕ್ರಿಯೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಮಾಜದ ಒಂದು ಭಾಗ. ಅಂದರೆ ಸಮಾಜವನ್ನು ಹೊರತುಪಡಿಸಿ ಮನುಷ್ಯ ಬದುಕೋದಕ್ಕೆ ಅಸಾಧ್ಯವಾದಂಥದ್ದು. ಅಂಥ ಸಮಾಜದಲ್ಲಿ ಹುಟ್ಟಿ ಬೆಳೆಯತಕ್ಕಂಥ ಮಕ್ಕಳು ಆ ಒಂದಷ್ಟು ಸಮಾಜದ ನಿಯಮಗಳನ್ನು ಕಲಿಬೇಕಾಗುತ್ತೆ, ಮೌಲ್ಯಗಳನ್ನು ಕಲಿಯಬೇಕಾಗುತ್ತೆ ಮತ್ತು ಸಂಪ್ರದಾಯಗಳನ್ನು ಕಲಿಯುತ್ತೆ. ಹಾಗಾದರೆ ಆ ಒಂದು ಪ್ರಕ್ರಿಯೆ ಯಾವ ರೀತಿ ಕಲಿಯುತ್ತೆ ಅನ್ನೋದನ್ನು ನೋಡೋದಾದರೆ ಮೊದಲ ಪಾಯಿಂಟ್ ಅದರಲ್ಲಿ ಪೋಷಕರು, ಅಂದರೆ ಪೇರೆಂಟ್ಸ್. ಇದು ಪ್ರಾಥಮಿಕ ಸಮಾಜೀಕರಣ. ನೋಡಿ, ಹುಟ್ಟಿದ ತಕ್ಷಣ ಆ ಮಗು ಏನು ಶಾಲೆಗೆ ಬರಲ್ಲ. ಆ ಕಾರಣದಿಂದಾಗಿ ಪ್ರಾಥಮಿಕ ಸಮಾಜೀಕರಣ ಅಂತಂದರೆ ಅವ್ರ ಪೋಷಕರು, ಅವ್ರ ಮನೆ ಆಗುತ್ತೆ. ಪ್ರತಿಯೊಬ್ಬ ಮಗುವಿನ ಪ್ರಾಥಮಿಕ ಒಂದು ಸಮಾಜೀಕರಣವೇ ಅವರ ಮನೆ ಅಥವಾ ಪೋಷಕರು. ಮಗು ಮೊದಲು ಪ್ರೀತಿ, ನಂಬಿಕೆ ಮತ್ತು ಮೂಲಭೂತ ನಡವಳಿಕೆಯನ್ನು ಮನೆಯಲ್ಲೇ ಕಲಿಯುತ್ತದೆ. ಅಂದರೆ 5-6 ವರ್ಷಕ್ಕೆ ಅದು ಶಾಲೆಗೆ ಬರೋದರಿಂದ ಎಲ್ಲ ಪ್ರೀತಿ, ನಂಬಿಕೆ ಮತ್ತು ಮೂಲಭೂತ ಏನೇನು ನಡವಳಿಕೆ ಇರ್ತಾವಲ್ಲ ಅದನ್ನೆಲ್ಲ ಮನೆಯಲ್ಲಿ ಕಲಿತು ಬಂದಿರುತ್ತದೆ. ಎರಡನೇದ್ದು ಗೆಳೆಯರು. ನೋಡಿ, ಸಮವಯಸ್ಕರೊಂದಿಗೆ ಆಟವಾಡುವಾಗ ಮಗು ಸಹಕಾರ, ಸ್ಪರ್ಧೆ ಮತ್ತು ಸಮಾನತೆಯ ಹಕ್ಕನ್ನು ಕಲಿಯುತ್ತದೆ. ನೋಡಿ, ಮಕ್ಕಳು ಆಟ ಆಡ್ತಿರ್ತವೆ, ಅಂಥ ಸಂದರ್ಭದಲ್ಲಿ ತಮಗೆ ತಾವೇ ಸಹಕಾರವನ್ನು ಕೊಟ್ಕೊಳ್ಳುವುದನ್ನು ಕಲಿತಿರ್ತಾರೆ. ಒಬ್ರಿಗೊಬ್ಬರು ಸ್ಪರ್ಧೆಯನ್ನು ಏರ್ಪಡಿಸ್ಕೊಳ್ತಾರೆ ಮತ್ತು ತಾವೇ ಆಟದಲ್ಲಿ ಸ್ಪರ್ಧೆಯ ಮೂಲಕ ಆಡ್ತಾ ಇರ್ತಾರೆ ಮತ್ತು ಸಮಾನತೆಯ ಹಕ್ಕನ್ನು ಕಲಿಯುತ್ತಾರೆ. ಅಂದರೆ ಒಂದು ಮಗು ಸಮವಯಸ್ಕರ ನಡುವೆ ನಾವೇನಾದರೂ ಭೇದ ಭಾವ ತೋರಿಸಿದ ತಕ್ಷಣ ಅದು ಅಲ್ಲಿ ಭೇದ ಭಾವ ಆಗಿದ್ದನ್ನು ಕಂಡುಹಿಡಿತಾರೆ. ಆಗ ಅವರು ಸಮಾನತೆಯನ್ನು ಅರಿತುಕೊಳ್ತಾರೆ, ಅಂದರೆ ಸಮಾನತೆ ಬಗ್ಗೆ ತಿಳ್ಕೊತಾರೆ. ಅಂದರೆ ಎದುರಿಗಿರ್ತಕ್ಕಂಥ ಮಗುವಿಗೂ ಮತ್ತು ಆ ಮಗುವಿಗೂ
ಇಬ್ಬರಿಗೂ ಒಂದೇ ರೀತಿಯಾಗಿ ನಾವು ಟ್ರೀಟ್ ಮಾಡಿದ್ವಿ ಅಂತಂದರೆ ಅಲ್ಲಿ ಸಮಾನತೆ ಆಗೋದು ಗೊತ್ತಾಗುತ್ತೆ. ಒಂದು ಮಗುವಿಗೆ ಹೆಚ್ಚಿನ ಪ್ರಶಸ್ತಿಯನ್ನು ನೀಡಿ ಇನ್ನೊಂದು ಮಗುವಿಗೆ ಕಡಿಮೆ ಪ್ರಶಸ್ತತೆಯನ್ನು ನೀಡಿದ ತಕ್ಷಣ ಅಲ್ಲಿ ಅಸಮಾನತೆ ಉಂಟಾಗುತ್ತೆ. ಅದನ್ನು ಆ ಮಗು ಕಂಡುಹಿಡಿತೈತಿ. ಆ ಕಾರಣದಿಂದಾಗಿ ಗೆಳೆಯರ ಜೊತೆಗೆ ಇದ್ದಾಗ ಮಗು ಸ್ಪರ್ಧೆಯನ್ನು ಕಲಿಯುತ್ತೆ, ಸಹಕಾರವನ್ನು ಕಲಿಯುತ್ತೆ, ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸುವುದನ್ನು ಕಲಿಯುತ್ತೆ. ಶಾಲೆಗೆ ಬರುತ್ತೆ ಮಗು, ಅಲ್ಲಿ ಶಿಕ್ಷಕರಿಂದ ಪ್ರಭಾವಿತ ಆಗುತ್ತೆ. ಶಿಕ್ಷಕರು ಮಗುವಿಗೆ ಶಿಸ್ತನ್ನು ಕಲಿಸ್ತಾರೆ, ಸಾಮಾಜಿಕ ಜವಾಬ್ದಾರಿಯನ್ನು ಕಲಿಸ್ತಾರೆ ಮತ್ತು ಜ್ಞಾನವನ್ನು ನೀಡ್ತಕ್ಕಂಥ ಕೆಲಸವನ್ನು ಮತ್ತು ಇಡೀ ಒಂದು ದೇಶಕ್ಕೆ ಉತ್ತಮ ಪ್ರಜೆಯಾಗಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ಆ ಕಾರಣದಿಂದಾಗಿ ಈ ಒಂದು ಸಾಮಾಜೀಕರಣದ ಪ್ರಕ್ರಿಯೆಗಳಲ್ಲಿ ಮಗು ಪೋಷಕರು, ಗೆಳೆಯರು ಮತ್ತು ಶಿಕ್ಷಕರಿಂದ ಪ್ರಭಾವಿತ ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತವನ್ನು ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಜೀನ್ ಪಿಯಾಜೆ ಅವರ ನೋಡಿ ಆ ಒಂದು ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಪ್ರಕಾರ ಮಗುವಿನ ಬುದ್ಧಿಶಕ್ತಿ ಬೆಳೆಯುವುದು 4 ಪ್ರಮುಖ ಹಂತಗಳಲ್ಲಿ. ಅಂದರೆ ಮಗು ಪರಿಸರವನ್ನು ಹೇಗೆ ಗ್ರಹಿಸುತ್ತದೆ ಎಂಬುದು ಇದರ ಸಾರಾಂಶ ಆಗಿರ್ತಕ್ಕಂಥದ್ದು. ನೋಡಿ, ಮಗುವು ಒಟ್ಟಾರೆಯಾಗಿ ಬೆಳವಣಿಗೆ ಆಗಬೇಕಾಗಿತ್ತು ಅಂತಂದರೆ 4 ಪ್ರಮುಖ ಹಂತಗಳಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇಲ್ಲಿ ಪರಿಸರವನ್ನು ಹೇಗೆ ಗ್ರಹಿಸುತ್ತೆ ಅನ್ನೋಂಥದ್ದು ಕೂಡ ಇದರ ಒಂದು ಸಾರಾಂಶ ಆಗಿರ್ತಕ್ಕಂಥ. ನೋಡಿ, 1ನೇ ಹಂತ ಇಂದ್ರಿಯ ಚಾಲಕ ಹಂತ, ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರಿತೀವಿ. ಹುಟ್ಟಿದಿಂದ 2 ವರ್ಷದವರೆಗೆ ನೋಡಿ ಮಕ್ಕಳು ತಮ್ಮ ಪಂಚೇಂದ್ರಿಯಗಳ ಮೂಲಕ ಕಲಿಯುತ್ತಾರೆ. ಅಂದರೆ ಮಕ್ಕಳು ತಮ್ಮ ಪಂಚೇಂದ್ರಿಯ ಮೂಲಕ ಕಲಿಯುತ್ತಾರೆ ಅಂದರೆ ನೋಡುವುದು, ಮುಟ್ಟುವುದು, ಕೇಳುವುದು, ಹೀಗೆ ಅದರ ಮೂಲಕ ಕಲಿತಾ ಹೋಗ್ತಾರೆ. ವಸ್ತು ಸ್ಥಿರತೆ ಅಂದರೆ ಅಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಅಂತೇಳಿ ಕಣ್ಣೆದುರು ಇಲ್ಲದಿದ್ದರೂ ವಸ್ತು ಅಸ್ತಿತ್ವದಲ್ಲಿದೆ ಎಂಬ ಅರಿವು ಈ ಹಂತದ ಕೊನೆಯಲ್ಲಿ ಬರುತ್ತದೆ. ನೋಡಿ, ಒಂದು ವಸ್ತು ಕಣ್ಣೆದುರಿಗೆ ಇಲ್ಲದೇ ಇದ್ರೂ ಕೂಡ ಅದು ಐತಿ ಅಂತ ಆ ಮಗು ತಿಳ್ಕೊಂಡಿರ್ತೈತಿ. ಇದನ್ನು ವಸ್ತು ಸ್ಥಿರತೆ ಅಂತಲೂ ಕರಿತೀವಿ. ಆನಂತರ ನೋಡಿ ಕ್ರಿಯಾಪೂರ್ವ ಹಂತ ಅಂದರೆ ಇದು 2 ರಿಂದ 7 ವರ್ಷ ಅಂದರೆ ಪ್ರೀ ಆಪರೇಷನಲ್ ಸ್ಟೇಜ್ ಅಂತೇಳಿ ಕರಿತೀವಿ. ಇದು 2 ರಿಂದ 7 ವರ್ಷ ಅಂದರೆ ಇಲ್ಲಿ ಭಾಷೆಯ ಬೆಳವಣಿಗೆ ಆಗುತ್ತೆ. ಅಂದರೆ 2ನೇ ವರ್ಷಕ್ಕೆ ಮಗು ಏನಾಗುತ್ತೆ ಅಂತಂದರೆ ಅಮ್ಮ ಬೇಕು, ಹಾಲು ಕೊಡು, ಊರಿಗೆ ಬಾ, ಊರಿಗೆ ಹೋಗು, ಈ ರೀತಿಯಾಗಿ 2 ಶಬ್ದಗಳನ್ನು ಮಾಡಿಕೊಂಡು ಮಗು ಭಾಷೆಯ ಬೆಳವಣಿಗೆಯನ್ನು ಮಾಡ್ಕೊಳ್ತೈತಿ. ಸಂಕೇತಗಳ ಬಳಕೆ ತಿಳಿಯುತ್ತದೆ. ಅಂದರೆ ಮಾತನಾಡುವಾಗ ನಾವೇನು ಕೆಲವೊಂದಿಷ್ಟು ಸನ್ನೆಗಳನ್ನು ಮಾಡ್ತೀವಿ, ಅವುಗಳನ್ನು ಅದು ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ. ಅಹಂ ಕೇಂದ್ರಿತವಾದ ನೋಡಿ, ಇಲ್ಲೇನಾಗುತ್ತೆ ಅಂದರೆ ಮಗು ಜಗತ್ತನ್ನು ತನ್ನ ದೃಷ್ಟಿಕೋನದಿಂದ ಮಾತ್ರ ನೋಡುತ್ತದೆ, ಬೇರೆಯವರ ದೃಷ್ಟಿಕೋನ ಅರ್ಥ ಆಗುವುದಿಲ್ಲ. ಅಂದರೆ ಇಲ್ಲೇನು ಮಾಡ್ತೈತಪ್ಪ ಅಂತಂದರೆ ಈ ಒಂದು ಅಹಂ ಕೇಂದ್ರಿತವಾದ ಅಥವಾ ಇಗೋಸೆಂಟ್ರಿಸಮ್ ಇದರಲ್ಲಿ ಮಗು ಏನು ಮಾಡ್ತಂದ್ರೆ ಜಗತ್ತನ್ನು ತನ್ನದೇ ಆದಂಥ ದೃಷ್ಟಿಕೋನದಿಂದ ನೋಡ್ತಾ ಹೋಗುತ್ತೆ. ಬೇರೆಯವರ ದೃಷ್ಟಿಕೋನ ಅದಕ್ಕೆ ಅರ್ಥ ಆಗಲ್ಲ. ಯಾಕಂದ್ರೆ ಅದು ಮಗು ಪ್ರೀ ಆಪರೇಷನಲ್ ಸ್ಟೇಜ್ನಲ್ಲಿ ಇರ್ತೈತಿ. 2 ರಿಂದ 7 ವರ್ಷದ ಒಳಗಿನ ಮಗು ಇರುತ್ತೆ. ಆ ಕಾರಣದಿಂದಾಗಿ ಬೇರೆಯವರ ದೃಷ್ಟಿಕೋನದಲ್ಲಿ ಹೋಗಿ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಮಗುವಿಗೆ ಇರುವುದಿಲ್ಲ. 3ನೇದ್ದು ನೋಡಿ ಮೂರ್ತ ಕ್ರಿಯೆಗಳ ಹಂತ ನೋಡಿ 7 ರಿಂದ 11 ವರ್ಷ. ನೋಡಿ, ಮಗು ತಾರ್ಕಿಕವಾಗಿ ಆಲೋಚಿಸಲು ಪ್ರಾರಂಭಿಸುತ್ತದೆ. ಅಂದರೆ ಮಗು ಅವಾಗ ಲಾಜಿಕಲಿ ವಿಚಾರವನ್ನು ಮಾಡ್ತಾ ಹೋಗುತ್ತೆ. ಮತ್ತು ಪಾತ್ರೆಯ ಆಕಾರ ಬದಲಾದರೂ ನೀರಿನ ಪ್ರಮಾಣ ಬದಲಾಗುವುದಿಲ್ಲ ಎಂಬುದನ್ನು ತಿಳಿಯುತ್ತದೆ. ಸಂರಕ್ಷಣೆ ಅಂತೇಳಿ ಕರಿತೀವಿ. ಅಂದರೆ ಇದು ಒಂದೇ ಅಂತಲ್ಲ, ಒಟ್ಟಾರೆಯಾಗಿ ಇಲ್ಲಿ ತಾರ್ಕಿಕ ಆಲೋಚನೆ ಅಂತಂದರೆ ಬೇಕಾದರೆ ನೀವು 7 ರಿಂದ 10-11 ವರ್ಷದ ಮಕ್ಕಳನ್ನು ಕೇಳ್ರಿ. ಆ ಮಕ್ಕಳಿಗೆ ಏನಾದರೂ ನೀವು ಕೇಳಿದ ತಕ್ಷಣ ಅದು ಹಂಗ ಯಾಕೆ, ಇದು ಹಿಂಗೆ ಯಾಕೆ ಅಂತ ಕೇಳ್ತಾ, ಅಥವಾ ಹೊರಗಡೆ ಆಟ ಆಡೋಕೆ ಹೋಗಿರ್ತಾ ನಾ ಇಂಥದ್ದನ್ನು ನೋಡಿದೆ, ಅದು ಹೆಂಗ್ಯಾಕಿತ್ತು, ಹಿಂಗ್ಯಾಕಿತ್ತು, ಇದೇ ಯಾಕೆ ಹಿಂಗೆ, ಈ ರೀತಿಯೆಲ್ಲ ತಾನು ಅದನ್ನು ವಿಚಾರವನ್ನು ಮಾಡ್ತಾ ಹೋಗುತ್ತೆ. ಅದನ್ನು ಮೂರ್ತ ಕ್ರಿಯೆಗಳ ಅಂತೇಳಿ ಕರಿತೀವಿ. ಅಂದರೆ ತಾರ್ಕಿಕವಾಗಿ ಮಗು ಯೋಚನೆ ಮಾಡ್ತಾ ಹೋಗುತ್ತೆ. ನಿಮಗೆ ಒಂದು ವೇಳೆ ಇಲ್ಲಿ ಕೂಡ ಅರ್ಥ ಆಗಿಲ್ಲ ಅಂತಂದರೆ ಇನ್ನೂ ಸರಳವಾಗಿ ಹೇಳ್ತೀನಿ. ಮೂರ್ತ ಕ್ರಿಯೆಗಳ ಅಂತಂದರೆ ನೀವು ಒಂದು 10 ಕಲ್ಲುಗಳನ್ನು ಕೊಟ್ಟು, ಅಂದರೆ ಸಣ್ಣದಾದಂಥ ಕಲ್ಲುಗಳನ್ನು ಕೊಟ್ಟು ಎಣಸೋಕೆ ಕೇಳಿದ್ರಪ್ಪ ಅಂದ್ರೆ ಆ ಮಗು ಒಂದೊಂದೇ ಕಲ್ಲುಗಳನ್ನು ಎಣಸುತ್ತಾ ಹೋಗುತ್ತೆ. ಇದು ಮೂರ್ತ ಅಂತ ಕರಿತೀವಿ. ಯಾಕಂದರೆ ಅದು ಆ ವಸ್ತುವನ್ನು ಮುಟ್ತಾ ಇದೆ. ಅಂದರೆ ಮುಟ್ಟುವಂಥದ್ದಕ್ಕೆ, ನೋಡುವಂಥದ್ದಕ್ಕೆ ನಾವು ಮೂರ್ತ ಅಂತ ಕರಿತೀವಿ. ಮತ್ತು ಅದೇ ನೀವು 10ರವರೆಗೆ ನೀವು ಲೆಕ್ಕನ ಹೇಳ್ರಿ. ಅಂದರೆ 4 3 ಎಷ್ಟು, 4 3 7 ಎಷ್ಟು, ಈ ರೀತಿ ನೀವು ಪ್ರಶ್ನೆಯನ್ನು ಕೇಳಿದಾಗ, ಕೂಡಿಸೋದಕ್ಕೆ ಅಥವಾ ಕಳೆಯೋದಕ್ಕೆ ಹೇಳಿದಾಗ ಆ ಮಗು ಮನಸ್ಸಿನಲ್ಲಿಯೇ ಅದನ್ನು ಆಲೋಚನೆ ಮಾಡುತ್ತೆ. ಅದನ್ನು ಅಮೂರ್ತ ಕ್ರಿಯೆಗಳ ಅಂತಂತ ನಾವು ಕರಿತೀವಿ. ಅಂದರೆ ಆಮೇಲೆ ಔಪಚಾರಿಕ ಕ್ರಿಯೆಗಳ ಹಂತ ಅಂದರೆ 11 ವರ್ಷ ಮೇಲ್ಪಟ್ಟಂಥದ್ದು, ಅಂದರೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತೇಳಿ ಕರಿತೀವಿ. ಮಗು ಅಮೂರ್ತವಾದ ವಿಷಯಗಳ ಬಗ್ಗೆ ಆಲೋಚಿಸುತ್ತದೆ, ಕಲ್ಪನಾ ಶಕ್ತಿ ಹೆಚ್ಚುತ್ತದೆ. ಅಂದರೆ
ಯಾವುದನ್ನು ನೋಡುವುದಕ್ಕೆ ಮುಟ್ಟುವುದಕ್ಕೆ ಸಾಧ್ಯ ಐತಿ ಅದು ಮೂರ್ತ ಅಂತ. ಅದೇ ಮಗು ಆಲೋಚನೆ ಮಾಡ್ತೈತಿ, ಕಲ್ಪನೆ ಮಾಡ್ಕೊಳ್ತೈತಿ, ಊಹೆ ಮಾಡ್ಕೊಳ್ತೈತಿ, ಅಂದರೆ ನೋಡೋಕ್ಕಾಗಲ್ಲ, ಊಹೆ ಮಾಡ್ಕೋಬೋದು ಅಷ್ಟೇ, ಅಂಥದ್ದನ್ನು ಅಮೂರ್ತ ಕ್ರಿಯೆ ಅಂತೇಳಿ ಕರಿತೀವಿ. ನೋಡಿ, ನೆಕ್ಸ್ಟ್ ಪ್ರಮುಖವಾದಂಥ ಮತ್ತೊಂದು ಸಿದ್ಧಾಂತ ಯಾರ್ದಪ್ಪ ಅಂದರೆ ಅದು ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಸಿದ್ಧಾಂತ. ಅಂದರೆ ಇಷ್ಟೊತ್ತನ ಜ್ಞಾನಾತ್ಮಕ ಸಿದ್ಧಾಂತದ ಬಗ್ಗೆ ನೋಡಿದ್ವಿ, ಈಗ ಲಾರೆನ್ಸ್ ಕೋಲ್ಬರ್ಗ್ ಅವರ ನೈತಿಕ ಸಿದ್ಧಾಂತ ನೋಡ್ತೀವಿ. ನೋಡಿ, ಮಗು ನೈತಿಕತೆಯನ್ನು ಹೇಗೆ ನಿರ್ಧರಿಸುತ್ತದೆ ಎಂಬುದನ್ನು ಕೋಲ್ಬರ್ಗ್ 3 ಹಂತಗಳಲ್ಲಿ ವಿವರಿಸಿದ್ದಾರೆ. ಅಂದರೆ ನೈತಿಕತೆ ಅಂದ್ರೇನು, ಒಂದು ಸರಿನೋ, ಒಂದು ವಿಷಯ ಸರಿನೋ ತಪ್ಪು ಅಂತೇಳಿ ಮಗು ಹೆಂಗೆ ನಿರ್ಧಾರ ಮಾಡುತ್ತಂತಂದರೆ ಅದನ್ನು ಈ ಒಂದು ಕೋಲ್ಬರ್ಗ್ರವರು 3 ಹಂತಗಳಲ್ಲಿ ವಿವರಿಸಿರ್ತಕ್ಕಂಥದ್ದು. ನೋಡಿ, 1ನೇ ಹಂತ ಯಾವುದಪ್ಪ ಅಂತಂದ್ರೆ ಪ್ರೀ ಕನ್ವೆನ್ಷನಲ್ ಸ್ಟೇಜ್ ಅಂತ. ಅಂದರೆ ಫ್ರೀ ಕನ್ವೆನ್ಷನಲ್ ಅಂದರೆ 3 ರಿಂದ 7 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಈ ಒಂದು ಫ್ರೀ ಕನ್ವೆನ್ಷನಲ್ ಹಂತದೊಳಗೆ ಇರ್ತಾರೆ. ಇಲ್ಲಿ 1ನೇ ಸ್ಟೆಪ್ ಏನಪ್ಪ ಅಂದ್ರೆ ಅವಾಯ್ಡಿಂಗ್ ಪನಿಷ್ಮೆಂಟ್, ಅಂದರೆ ಅವರು ಪನಿಷ್ಮೆಂಟ್ನಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಸೆಲ್ಫ್ ಇಂಟ್ರೆಸ್ಟ್, ಯಾವುದೇ ಒಂದು ವಿಷಯವನ್ನಾಗಲಿ ಯಾರ್ದೋ ಒತ್ತಡಕ್ಕೆ ಆ ಮಕ್ಕಳು ಕಲಿಯೋದಿಲ್ಲ. ಅಂದರೆ 3 ರಿಂದ 7 ವರ್ಷದ ಮಕ್ಕಳು ತಾವೇ ಸೆಲ್ಫ್ ಇಂಟ್ರೆಸ್ಟಿಂದನೇ ಕಲಿತಾ ಹೋಗ್ತಾರೆ. ಅದ್ರ ಬಗ್ಗೆ ಇಲ್ಲಿ ಇರತಕ್ಕಂಥದ್ದು ನೋಡ್ತಾ ಹೋಗೋಣ. ಪೂರ್ವ ಸಾಂಪ್ರದಾಯಿಕ ಅಂದರೆ ಪ್ರೀ ಕನ್ವೆನ್ಷನಲ್, ಇಲ್ಲಿ ಮಗು ಸ್ವಾರ್ಥದಿಂದ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಅಂದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಆಜ್ಞೆಯನ್ನು ಪಾಲಿಸುತ್ತೆ. ಈಗ ನೋಡಿ, ಮನೆಯಲ್ಲಿ ಮಗುವಿಗೆ ಯಾರಾದರೂ ಬಡಿತಾರ ಅನ್ನೋದಕ್ಕೋಸ್ಕರ ಅದೇನು ಮಾಡ್ತಂದರೆ ಅವ್ರು ಹೇಳಿದಂಥ ಮಾತನ್ನು ಕೇಳುತ್ತೆ. ಅಂದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಹಿರಿಯರು ಹೇಳಿದಂಥ ಮಾತನ್ನು ಅಥವಾ ಆಜ್ಞೆಯನ್ನು ಪಾಲಿಸುತ್ತೆ. 2ನೇದ್ದು, ತನ್ನ ಲಾಭಕ್ಕಾಗಿ ಕೆಲಸನ ಮಾಡ್ತೈತೆ. ಅಂದರೆ ಈ ಒಂದು ಫ್ರೀ ಕನ್ವೆನ್ಷನಲ್ ಸ್ಟೇಜ್ನಲ್ಲಿರ್ತಕ್ಕಂಥ ಮಗು ತನ್ನ ಲಾಭಕ್ಕೋಸ್ಕರ ಕೆಲಸ ಮಾಡುತ್ತೆ. ಅಂದರೆ ಉದಾಹರಣೆಗೆ ಅದಕ್ಕೇನಾದರೂ ಚಾಕ್ಲೇಟ್ ಕೊಟ್ಟರೆ ಅಂತಂದರೆ ನೀವು ಹೇಳಿದ ಮಾತನ್ನು ಅದು ಕೇಳುತ್ತೆ. 2ನೇ ಹಂತ ಸಾಂಪ್ರದಾಯಿಕ ಹಂತ, ಅಂದರೆ ಇದು ಕನ್ವೆನ್ಷನಲ್ ಸ್ಟೇಜ್ ಅಂತ ಕರಿತೀವಿ. ಇಲ್ಲಿ ಮಗು ಸಮಾಜದ ನಿಯಮಗಳನ್ನು ಗೌರವಿಸುತ್ತದೆ. ಅಂದರೆ ತಾವಿಲ್ಲಿ ನೋಡ್ಬೋದು 8 ರಿಂದ 13 ವರ್ಷ, ಅಂದರೆ ಈ 8 ರಿಂದ 13 ವರ್ಷದ ಮಕ್ಕಳೇನಿರುತ್ತಲ್ಲ ಅವರು ಸಾಂಪ್ರದಾಯಿಕ ಅಂದರೆ ಕನ್ವೆನ್ಷನಲ್ ಸ್ಟೇಜ್ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಮಗು ಸಮಾಜದ ನಿಯಮಗಳನ್ನು ಗೌರವಿಸುತ್ತೆ. ಅಲ್ಲಿ ಏನಪ್ಪ ಅಂತಂದ್ರೆ ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ಎನಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ನೋಡಿ, ಇಲ್ಲಿರ್ತಕ್ಕಂಥ ನೋಡಿ 8 ರಿಂದ 13 ಈ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳನ್ನು ನೀವು ತುಂಬ ಒಳ್ಳೆಯ ಹುಡುಗ ಇದೆಯಾ, ಒಳ್ಳೆಯ ಹುಡುಗಿ ಇದೆಯಾ ಅದು ಈ ರೀತಿ ನಾವು ಅವ್ರನ್ನ ಹೊಗಳಿದಾಗ ಮಕ್ಕಳು ಖುಷಿ ಪಡ್ತಾರೆ ಮತ್ತು ಅದಕ್ಕೋಸ್ಕರ ಅವರು ಪ್ರಯತ್ನಿಸ್ತಾರೆ. ಹಂತ 4 ಕಾನೂನು ಮತ್ತು ವ್ಯವಸ್ಥೆಯನ್ನು ಪಾಲಿಸುವಂಥದ್ದು. ಅಂದರೆ ಸಮಾಜದ ನಿಯಮಗಳನ್ನು ಮಗು 8 ರಿಂದ 13ನೇ ವರ್ಷದ ನಡುವೆ ಕಲಿಯುತ್ತೆ. ಅಂದರೆ ಈ ಒಂದು ಸಾಂಪ್ರದಾಯಿಕ ಹಂತದಲ್ಲಿ ಆ ಒಂದು ಕಾನೂನು ಮತ್ತು ವ್ಯವಸ್ಥೆಯನ್ನು ಪಾಲಿಸುವಂಥ ಪ್ರಯತ್ನವನ್ನು ಮಾಡುತ್ತೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳುತ್ತೆ. ನೆಕ್ಸ್ಟ್ ನಂತರದ ಸಾಂಪ್ರದಾಯಿಕ ಅಂದರೆ 13 ವರ್ಷದ ನಂತರದ ಮಕ್ಕಳು ಇದು ನಂತರದ ಸಾಂಪ್ರದಾಯಿಕ ಹಂತದಲ್ಲಿ ಬರ್ತಕ್ಕಂಥದ್ದು. ಅಂದರೆ ಪೋಸ್ಟ್ ಕನ್ವೆನ್ಷನಲ್ನಲ್ಲಿ ಬರ್ತಕ್ಕಂಥ ಒಂದು ವಿಷಯ. ಇಲ್ಲಿ ಮಗು ಮಾನವೀಯತೆ ಮತ್ತು ವಿವೇಚನೆಯಿಂದ ಆಲೋಚಿಸುತ್ತದೆ. ಅಂದರೆ ಮಕ್ಕಳಿಗೆ ಕಲ್ಪನಾ ಶಕ್ತಿ ಬೆಳೆದು ಬಿಟ್ಟಿರುತ್ತೆ. ಇಲ್ಲಿ ಏನು ಮಾಡ್ತಾವೆ ಅಂತಂದರೆ 13 ಅಥವಾ 13ಕ್ಕಿಂತ ಹೆಚ್ಚು ವಯಸ್ಸಾದಂಥ ಮಕ್ಕಳು ಮೌಲ್ಯಗಳನ್ನು ಬೆಳೆಸ್ಕೊಳ್ತಾರೆ, ಜೊತೆಗೆ ಮಾನವೀಯತೆ ವಿವೇಚನೆಯನ್ನು ಬಳಸ್ತಾರೆ. ಅಂದರೆ ಮಾನವೀಯತೆಯನ್ನು ಬೆಳೆಸ್ಕೊಳ್ತಾರೆ, ವಿವೇಚನೆಯಿಂದ ಆಲೋಚಿಸುತ್ತಾರೆ. ನೋಡಿ, ಸಾಮಾಜಿಕ ಒಪ್ಪಂದ, ಹಕ್ಕುಗಳ ಬಗ್ಗೆ ಅರಿವು. ಮತ್ತು ಇನ್ನೊಂದು ಹಂತ ಯಾವುದಪ್ಪ, ಸಾರ್ವತ್ರಿಕ ನೈತಿಕ ತತ್ವಗಳು. ಅಂದರೆ ಸತ್ಯ, ಅಹಿಂಸೆಗಾಗಿ ಪ್ರಾಣವನ್ನು ಪಣಕ್ಕಿಡುವುದು. ಇಂಥದ್ರಲ್ಲಿ ಅಂದರೆ ಈ ಒಂದು ವಿಷಯಗಳನ್ನು ನಂತರದ ಸಾಂಪ್ರದಾಯಿಕ ಹಂತದಲ್ಲಿ ಅವರು ಕಲಿತಾ ಹೋಗ್ತಾರೆ. ವೈಗೋಟ್ಸ್ಕಿ ಅವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅಂದರೆ ವೈಗೋಟ್ಸ್ಕಿ ಅವರ ಸೋಸಿಯೋ ಕಲ್ಚರಲ್ ಥಿಯರಿ. ಅಂದರೆ ಈ ಒಂದು ವೈಗೋಟ್ಸ್ಕಿ ಅವರ ಪ್ರಕಾರ ಕಲಿಕೆ ಎನ್ನುವುದು ಸಮಾಜದೊಂದಿಗೆ ಬೆರೆಯುವ ಮೂಲಕ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿರತಕ್ಕಂಥದ್ದು. ಹಾಗಾದರೆ ಅದರಲ್ಲಿ ಬರ್ತಕ್ಕಂಥ ಮೊದಲ ಪಾಯಿಂಟ್ ಯಾವುದಪ್ಪ ಅಂದರೆ ZPD ಅಂದರೆ ಸಮೀಪಸ್ಥ ವಿಕಾಸದ ವಲಯ. ಮಗುವು ತಾನೇ ಮಾಡಬಲ್ಲ ಕೆಲಸ ಮತ್ತು ಒಬ್ಬರ ಮಾರ್ಗದರ್ಶನದಲ್ಲಿ ಮಾಡಬಲ್ಲ ಕೆಲಸದ ನಡುವಿನ ಜಾಗ, ಇಲ್ಲಿಯೇ ನಿಜವಾದ ಕಲಿಕೆ ನಡೀತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದರೆ MKO ಅಂದರೆ ಮೋರ್ ನಾಲೆಡ್ಜಬಲ್ ಅದರ್. ಅಂದರೆ ಮಗುವಿಗಿಂತ ಹೆಚ್ಚು ಜ್ಞಾನವುಳ್ಳ ವ್ಯಕ್ತಿ ಯಾರಂತ ಪೋಷಕರು ಅಥವಾ ಗೆಳೆಯರು. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂತಂತಂದರೆ ಸ್ಕ್ಯಾಫೋಲ್ಡಿಂಗ್ ಅಂದರೆ ಆಸರೆ. ಮಗುವಿಗೆ ಒಂದು ವಿಷಯ ಕಲಿಯಲು ನೀಡುವ ತಾತ್ಕಾಲಿಕ ಸಹಾಯ. ಅಂದರೆ ಒಂದು ವಿಷಯವನ್ನು ಕಲಿಯೋದಕ್ಕೆ ಮಗುವಿಗೆ
ಮಾಡ್ತಕ್ಕಂಥ ಒಂದು ತಾತ್ಕಾಲಿಕ ಸಹಾಯವನ್ನು ಆಸರೆ ಅಂತ ಕರಿತೀವಿ. ಮಗು ಸ್ವತಂತ್ರವಾಗಿ ಕಲಿಯತೊಡಗಿದಾಗ ಈ ಸಹಾಯವನ್ನು ಕಡಿಮೆ ಮಾಡಲಾಗುತ್ತದೆ. ಭಾಷೆ ಅಂದರೆ ವೈಗೋಟಸ್ಕಿ ಅವರ ಪ್ರಕಾರ ಭಾಷೆಯು ಕಲಿಕೆಗೆ ಇರುವಂಥ ಅತ್ಯಂತ ದೊಡ್ಡದಾದಂಥ ಒಂದು ಸಾಧನ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಒಟ್ಟಾರೆ ನಾನು ತಮ್ನೇಲ್ನಲ್ಲಿ 4 ಅಂಶಗಳನ್ನು ಕೊಟ್ಟಿದ್ದೆ. ಅದರಲ್ಲಿ 2 ಅಂಶಗಳು ಕಂಪ್ಲೀಟ್ ಆದವು. ಈಗ 3ನೇ ಒಂದು ಅಂಶ ನೋಡಿ, ಮಕ್ಕಳ ಕೇಂದ್ರಿತ ಮತ್ತು ಪ್ರಗತಿಶೀಲ ಶಿಕ್ಷಣ ಅಂದರೆ ಚೈಲ್ಡ್ ಸೆಂಟರ್ಡ್ ಆ್ಯಂಡ್ ಪ್ರೋಗ್ರೆಸಿವ್ ಎಜುಕೇಷನ್. ಅಂದರೆ ಇದು ಸಾಂಪ್ರದಾಯಿಕವಾದಂಥ ಶಿಕ್ಷಕ ಕೇಂದ್ರಿತ ಬೋಧನೆಗೆ ವಿರುದ್ಧವಾದುದು. ಜಾನ್ ಡ್ಯೂಯಿ ಇದರ ಪ್ರಮುಖ ಪ್ರತಿಪಾದಕರು. ನೋಡಿ, ನಾವು ಪ್ರತಿ ಸಾರಿನೂ ಸೈಕಾಲಜಿಯನ್ನು ಓದುವಾಗ ಒಂದು ಸಾರಿನಾದರೂ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಂತ ಬಂದೇ ಬರುತ್ತೆ, ಅಥವಾ ಶಿಶು ಕೇಂದ್ರಿತ ಶಿಕ್ಷಣ ಅಂತ ಬರ್ತಿರುತ್ತೆ. ಆ ಒಂದು ಶಿಶು ಕೇಂದ್ರಿತ ಶಿಕ್ಷಣದ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಅದು ಜಾನ್ ಡ್ಯೂಯಿ ಆಗ್ತಾರೆ. ನೋಡಿ, ಮಕ್ಕಳ ಕೇಂದ್ರಿತ ಅಂದರೆ ಇಲ್ಲಿ ಮಗುವಿನ ಆಸಕ್ತಿ, ಸಾಮರ್ಥ್ಯ ಮತ್ತು ಅಗತ್ಯತೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ಪಠ್ಯಕ್ರಮವು ಮಗುವಿಗೆ ತಕ್ಕಂತೆ ಇರಬೇಕು. ನೋಡಿ, ಇಲ್ಲಿ ಶಿಶು ಕೇಂದ್ರಿತ ಶಿಕ್ಷಣ ಅಂತಂದರೆ ಮಗು ಅಲ್ಲಿ ಮುಖ್ಯ ಆಗ್ತಕ್ಕಂಥದ್ದು ಮಗುವಿನ ಆಸಕ್ತಿ ಏನಿದೆ, ಅದರ ಸಾಮರ್ಥ್ಯ ಏನಿದೆ ಮತ್ತು ಅದರ ಅಗತ್ಯತೆಗಳಿಗೆ ತಕ್ಕಂತೆ ಶಿಕ್ಷಣವನ್ನು ನೀಡಲಾಗುತ್ತೆ. ಮತ್ತು ಪಠ್ಯಕ್ರಮವನ್ನು ಕೂಡ ಮಕ್ಕಳ ಒಂದು ಮನಸ್ಥಿತಿಗೆ ಅಥವಾ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಈ ಒಂದು ಪಠ್ಯಕ್ರಮವನ್ನು ಇಟ್ಟಿರ್ತಾರೆ. ಪ್ರಗತಿಶೀಲ ಶಿಕ್ಷಣ ಅಂದರೆ ಮಾಡುವ ಮೂಲಕ ಕಲಿಕೆ, ಲರ್ನಿಂಗ್ ಬೈ ಡೂಯಿಂಗ್. ಇಲ್ಲಿ ಸಮಸ್ಯೆ ಪರಿಹಾರ ಮತ್ತು ವಿಮರ್ಶಾತ್ಮಕ ಚಿಂತನೆಗೆ ಒತ್ತು ನೀಡಲಾಗುತ್ತದೆ. ಪ್ರಗತಿಶೀಲ ಶಿಕ್ಷಣ ಅಂತಂತಂದರೆ ಈ ಒಂದು ಮಾಡುವುದರ ಮೂಲಕ ಕಲಿಕೆ, ಅಂದರೆ ಚಟುವಟಿಕೆ ಮೂಲಕ ಕಲಿತಾಗ ಶಿಕ್ಷಣ ಭಾಳ ಎಫೆಕ್ಟಿವ್ ಆಗುತ್ತೆ. ಅಂದರೆ ಲರ್ನಿಂಗ್ ಬೈ ಡೂಯಿಂಗ್ ಅಂದರೆ ಮಾಡ್ತಾನೆ ಕಲಿತಾ ಹೋಗುವಂಥದ್ದು. ತರಗತಿಯಲ್ಲಿ ಶಿಕ್ಷಕರು ಕೇವಲ ಭಾಷಣ ಮಾಡದೆ ಮಕ್ಕಳಿಗೆ ಗುಂಪು ಚರ್ಚೆ ಅಥವಾ ಸಣ್ಣ ಪ್ರಯೋಗಗಳನ್ನು ಮಾಡಲು ಬಿಡುವುದು. ಅಂದರೆ ಅಲ್ಲಿ ಟೀಚರ್ ಕ್ಲಾಸ್ನಲ್ಲಿ ನಿಂತ್ಕೊಂಡು ತನ್ನದೇ ಆದಂಥ ಒಂದು ಮೆಥಡ್ನಲ್ಲಿ ಆ ಪಾಠವನ್ನು ಹೋದೆ ಅಥವಾ ತನಗೆ ತಿಳಿದಂಥ ವಿವರಣೆಯನ್ನು ಮಾಡ್ತಾ ಹೋದರೆ ಅದು ಸರಿಯಾದಂಥ ಒಂದು ಬೋಧನಾ ಕ್ರಮ ಆಗೋದಿಲ್ಲ. ಆ ಕಾರಣದಿಂದ ಶಿಕ್ಷಕರಾದಂಥವರು ಇಲ್ಲಿ ಶಿಶು ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಇರತಕ್ಕಂಥ ಈ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅವರಿಗೆ ಕಲಿಸಬೇಕಾಗುತ್ತೆ. ಆ ಕಾರಣದಿಂದಾಗಿ ಮಕ್ಕಳಿಗೆ ಕೆಲವು ವಿಚಾರಗಳಲ್ಲಿ ಗುಂಪು ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಮತ್ತು ಸಾಧ್ಯ ಆದಷ್ಟು ಪ್ರಯೋಗಗಳ ಮೂಲಕ ಅಥವಾ ಮೂರ್ತ ಕಲ್ಪನೆಗಳ ಮೂಲಕ ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು. ನೆಕ್ಸ್ಟ್ ನೋಡಿ, ಅತ್ಯಂತ ಪ್ರಮುಖವಾದಂಥ ಮತ್ತೊಂದು ಅಂಶ ಏನಪ್ಪ ಅಂತಂದರೆ ಬುದ್ಧಿಮತ್ತೆಯ ರಚನೆಯ ನಿರ್ಣಾಯಕ ದೃಷ್ಟಿಕೋನ, ಅಂದರೆ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆಫ್ ಇಂಟೆಲಿಜೆನ್ಸ್. ಅಂದರೆ ನಾವು ಇಷ್ಟು ದಿನ ಅಥವಾ ಈಗಲೂ ಕೂಡ ನಾವು ಏನು ಭಾವಿಸ್ತೀವಿ ಅಂತಂದರೆ ಆ ಎಕ್ಸಾಮ್ನಲ್ಲಿ ಯಾರು ಅಂಕಗಳನ್ನು ತೊಗೊಂಡಿದ್ದಾರೆ ಅವನೇ ಅತ್ಯಂತ ಬುದ್ಧಿವಂತ ಹುಡುಗ ಅಥವಾ ಅತ್ಯಂತ ಬುದ್ಧಿವಂತಿಕೆ ಇರತಕ್ಕಂಥ IQ ಅಂತೇಳಿ ಭಾವಿಸಲಾಗುತ್ತೆ. ಆದರೆ ಆಧುನಿಕ ದೃಷ್ಟಿಕೋನ ಇದನ್ನು ವಿರೋಧಿಸ್ತಾ ಇದೆ. ಈಗ ಇತ್ತೀಚೆಗೆ ಹುಟ್ಟಿಕೊಂಡಂಥ ಒಂದು ಹೊಸ ದೃಷ್ಟಿಕೋನಗಳು ಇವುಗಳನ್ನು ವಿರೋಧಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಓವರ್ಡ್ ಗಾರ್ಡ್ನರ್. ಅಂದರೆ ಈ ಗಾರ್ಡ್ನರ್ ಏನಂತಂದರೆ ಬಹುವಿಧ ಬುದ್ಧಿವಂತಿಕೆಯನ್ನು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಅಂದರೆ ಗಾರ್ಡ್ನರ್ ಅವರ ಸಿದ್ಧಾಂತ ಯಾವುದಪ್ಪ ಅಂದ್ರೆ ಬಹುವಿಧ ಬುದ್ಧಿವಂತಿಕೆ ಸಿದ್ಧಾಂತ. ಅಂದರೆ ಇದರ ಅರ್ಥ ಈ ಬಹುವಿಧ ಬುದ್ಧಿವಂತಿಕೆ ಹಂಗಂದ್ರೆ ಏನು ಅಂತಂದರೆ ಒಬ್ಬ ಮಗು ಗಣಿತದಲ್ಲಿ ಹಿಂದೆ ಇರ್ಬೋದು. ನೋಡಿ, ಮ್ಯಾಥ್ಸ್ನಲ್ಲಿ ಒಂದು ಮಗು ಹಿಂದೆ ಇತ್ತಪ್ಪ ಅಂದರೆ ಹಿಂದೆ ಇರ್ಬೋದು, ಆದರೆ ಅದು ಸಂಗೀತದಲ್ಲಿ, ಕ್ರೀಡೆಯಲ್ಲಿ ಅದ್ಭುತವಾಗಿ ಇರ್ತಾನವ. ಈಗ ಅವನ್ನ ದಡ್ಡ ಅಂತ ಅಥವಾ ಜಾಣ ಅಲ್ಲ ಅಂತ ಯಾವ ರೀತಿ ಹೇಳೋಕ್ಕಾಗುತ್ತೆ? ಗಣಿತದಲ್ಲಿ ಅವನು ಜಾಣ ಇಲ್ಲದೆ ಇರ್ಬೋದು, ಆದರೆ ಸಂಗೀತದಲ್ಲಿ ಮತ್ತು ಕ್ರೀಡೆಯಲ್ಲಿ ಅವ ಅದ್ಭುತವಾಗಿ ಆಡ್ತಾನೆ. ಹಾಗಾದರೆ ಈಗ ಅವನನ್ನು ಜಾಣ ಅಲ್ಲ ಅಂತ ನಿರ್ಧಾರ ಹೇಗೆ ಮಾಡಲಾಗುತ್ತೆ ಅಂದರೆ ಇಲ್ಲಿ ಗಾರ್ಡ್ನರ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಮಗುವಿನ ಆಸಕ್ತಿ ಕ್ರೀಡೆ ಮೇಲಿದೆ, ಸಂಗೀತದ ಮೇಲಿದೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಅವನು ಜಾಣನಿದ್ದಾನೆ, ಗಣಿತದಲ್ಲಿ ಅವನು ಜಾಣದ ಇಲ್ಲದೆ ಇರ್ಬೋದು. ಆ ಕಾರಣದಿಂದಾಗಿ ಬಹುವಿಧ ಬುದ್ಧಿವಂತಿಕೆ ಸಿದ್ಧಾಂತವನ್ನು ಅವರು ಮಂಡಿಸ್ತಾರೆ. ಅಂದರೆ ವಿಮರ್ಶೆಯನ್ನು ನೋಡೋದಾದರೆ ಬುದ್ಧಿಮತ್ತೆ ಎಂಬುದು ಒಂದೇ ಒಂದು ಅಂಶವಲ್ಲ, ಅದು ಭಾಷೆ, ತರ್ಕ, ಸಂಗೀತ, ದೈಹಿಕ ಸಾಮರ್ಥ್ಯ, ಹೀಗೆ ಅನೇಕ ಅಂಶಗಳ ಮಿಶ್ರಣ ಆಗಿರತಕ್ಕಂಥದ್ದು. ಅಂದರೆ ಬುದ್ಧಿಮತ್ತೆ ಅಂತಕ್ಕಂಥದ್ದು ಅಂಕಗಳನ್ನು ತೆಗೆದು ಮಾತ್ರಕ್ಕೆ ಅವನು ಶಾಣೆ ಅಲ್ಲ, ಅವನ ಭಾಷೆ ಆಗಿರ್ಬೋದು, ತಾರ್ಕಿಕವಾಗಿ ವಿಚಾರ ಮಾಡ್ತಕ್ಕಂಥ ಶಕ್ತಿ ಆಗಿರ್ಬೋದು, ಅಥವಾ ಸಂಗೀತ, ದೈಹಿಕ ಸಾಮರ್ಥ್ಯವನ್ನು ಬಳಸಿ ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು, ಎಲ್ಲ ಅಂಶಗಳ ಮಿಶ್ರಣವೇ ಇದೊಂದು ಬುದ್ಧಿ ಮತ್ತು ರಚನೆ ಅಂಥೇಳಿ ಕರಿಬೋದು. ಮತ್ತು ಅವರು ಹೇಳ್ತಾರೆ ಗಾರ್ಡ್ನರ್ ಅವರು ಏನಪ್ಪ ಅಂದರೆ ನೋಡಿ, ಬಾಡಿ ಸ್ಮಾರ್ಟು, ಪೀಪಲ್ ಸ್ಮಾರ್ಟು, ವರ್ಡ್ ಸ್ಮಾರ್ಟು, ಲಾಜಿಕ್ ಸ್ಮಾರ್ಟು, ಸೆಲ್ಫ್ ಸ್ಮಾರ್ಟು, ನೇಚರ್ ಸ್ಮಾರ್ಟು ಮತ್ತು ಪಿಕ್ಚರ್ ಸ್ಮಾರ್ಟು, ಮ್ಯೂಸಿಕ್ ಸ್ಮಾರ್ಟ್.
ನೋಡಿ, ಈ ರೀತಿಯಾಗಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಬಗ್ಗೆ ಗಾರ್ಡ್ನರ್ ಅವರು ಹೇಳ್ತಾ ಹೋಗ್ತಾರೆ. ನಾವು ಒಂದಷ್ಟು ಇವುಗಳನ್ನು ಶಾರ್ಟಾಗಿ ನೋಡ್ತಾ ಹೋಗೋಣ. ಅಂದರೆ ನೋಡಿ, ಬಹುವಿಧ ಬುದ್ಧಿವಂತಿಕೆ 8 ವಿಧಗಳಲ್ಲಿ ಗಾರ್ಡ್ನರ್ ಅವರು ವಿವರಿಸ್ತಾರೆ. ಏನಪ್ಪ ಅಂತಂದರೆ, ಒಂದನೇದ್ದು ಪದ ಬುದ್ಧಿವಂತಿಕೆ, ಅಂದರೆ ವರ್ಡ್ ಸ್ಮಾರ್ಟ್ ಅಂತೇಳಿ ಕರಿತೀವಿ, ಲಿಂಗ್ವಿಸ್ಟಿಕ್ ಇಂಟೆಲಿಜೆಂಟ್ ಅಂತೇಳಿ ಕರಿತಕ್ಕಂಥದ್ದು. ಅಂದರೆ ಇವರು ಪದ ಬುದ್ಧಿವಂತಿಕೆಯಲ್ಲಿ ಭಾಷೆಯನ್ನು ಮಾತಾಡ್ತಾರೆ, ಓದುವುದು ಮತ್ತು ಬರೆಯುವುದರಲ್ಲಿ ಚತುರರು. ಉದಾಹರಣೆಗೆ ಅವರು ಕವಿಗಳು, ಬರಹಗಾರರು, ಭಾಷಣಕಾರರು. ಕವಿ ಅದನ್ನ, ಬರಹಗಾರ ಅದನ್ನ, ಭಾಷಣಕಾರ ಅದನಂದ್ರೆ ಅವರು ಪದ ಬುದ್ಧಿವಂತಿಕೆಯಲ್ಲಿ ಕಂಡು ಬರ್ತಕ್ಕಂಥವ್ರು. ಆಮೇಲೆ ತರ್ಕ ಬುದ್ಧಿವಂತಿಕೆ ಅಂದರೆ ಲಾಜಿಕ್ ಸ್ಮಾರ್ಟ್ ಅಂತೇಳಿ ಕರಿತೀವಿ, ಅಂದರೆ ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಅಂತೇಳಿ ಕರಿತಕ್ಕಂಥದ್ದು. ಇದರ ವಿವರಣೆಯನ್ನು ನೋಡೋದಾದರೆ, ಇವರು ಸಂಖ್ಯೆಗಳು, ಗಣಿತ ಮತ್ತು ವೈಜ್ಞಾನಿಕವಾಗಿ ಯೋಚಿಸುವುದರಲ್ಲಿ ಮುಂದಿರುತ್ತಾರೆ. ಯಾರಪ್ಪ ಅಂದರೆ ವಿಜ್ಞಾನಿಗಳು, ಗಣಿತ ತಜ್ಞರು, ಇಂಜಿನಿಯರ್ಗಳು. ನೋಡಿ, ನಾವು ವಿಜ್ಞಾನಿಗಳು, ಗಣಿತ ತಜ್ಞರು ಭಾಳ ಶಾಣ್ಯರು ಇರ್ತಾರೆ. ಅಂದರೆ ಅವ್ರಿಗೇನಾದ್ರೂ ಈ ಕವಿಗಳ ರೀತಿ, ಬರಹಗಾರ ರೀತಿ ಏನಾದರೂ ಒಂದು ಅಂಕಣ ಬರೀರಿ ಅಂತಂದ್ರೆ, ಅಥವಾ ಕತೆ ಬರೀರಿ ಅಂದ್ರೆ ಆ ಮಟ್ಟಕ್ಕೆ ಅವರು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಹಾಗಾದರೆ ಪದ ಬುದ್ಧಿವಂತಿಕೆಯಲ್ಲಿ ಕವಿಗಳು ಶ್ರೇಷ್ಠರಾದರೆ, ಬರಹಗಾರರು ಶ್ರೇಷ್ಠರಾದರೆ, ತರ್ಕ ಬುದ್ಧಿವಂತಿಕೆಯಲ್ಲಿ ವಿಜ್ಞಾನಿಗಳು, ಗಣಿತಶಾಸ್ತ್ರಜ್ಞರು ಬುದ್ಧಿವಂತರಾಗ್ತಾರೆ. ಅಂದರೆ ಅವ್ರ ವಿಷಯಕ್ಕೆ ಇವ್ರ ವಿಷಯಕ್ಕೆ ಅವ್ರನ್ನ ನಾವು ಚೇಂಜ್ ಮಾಡಿದ್ವಿ ಅಂತಂತಂದರೆ ಅಲ್ಲಿ ರಿಸಲ್ಟ್ 0 ಬರುತ್ತೆ. ಅಂದರೆ ಅವ್ರವ್ರ ಕ್ಷೇತ್ರದಲ್ಲಿ ಅವರು ಹೀರೋಗಳಾಗಿರ್ತಾರೆ. ನೆಕ್ಸ್ಟ್, ಚಿತ್ರ ಬುದ್ಧಿವಂತಿಕೆ ಅಂದರೆ ಪಿಕ್ಚರ್ ಸ್ಮಾರ್ಟ್, ಅಂದರೆ ಸ್ಪ್ಯಾಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಕರಿತೀವಿ. ಇವರು ಚಿತ್ರಗಳು, ನಕ್ಷೆಗಳು ಮತ್ತು ದೃಶ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅಂದರೆ ಚಿತ್ರಕಲಾವಿದರು, ಶಿಲ್ಪಿಗಳು, ವಾಸ್ತುಶಿಲ್ಪಿಗಳು. ಈಗ ಒಬ್ಬ ಸೈಂಟಿಸ್ಟ್ ಅದನ್ನು ಕರ್ಕೊಂಡು ಬಂದ ಕಾಯಿಸಿ ಯಾವುದೋ ಒಂದು ಶಿಲ್ಪನ ರೆಡಿ ಮಾಡಪ್ಪನಿ ಅಂತಂದ್ರೆ ಸೈಂಟಿಸ್ಟ್ ಹೆಂಗೆ ಮಾಡ್ತಾನೆ ಶಿಲ್ಪವನ್ನು? ಅದೇ ಈ ಶಿಲ್ಪಿಗಳಾದರೆ ಈ ಶಿಲ್ಪಿಗಳನ್ನು ಕರ್ಕೊಂಡು ಹೋಗಿ ಲ್ಯಾಬ್ನಾಗ ಬಿಟ್ಟು ಇಂಥದ್ದೊಂದು ಕೆಲಸ ಮಾಡೋಂಥ ಅವ್ರಿಗೆ ಲ್ಯಾಬ್ನಲ್ಲಿ ಒಂದು ಏನಾದರೂ ಕೆಲಸ ಹಚ್ಚಿರೋ ಅವ್ರು ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ಇವರು ಚಿತ್ರ ಬುದ್ಧಿವಂತಿಕೆ ಅಂದರೆ ಅವ್ರವ್ರದೇ ಕ್ಷೇತ್ರದಲ್ಲಿ ಅವರವರು ಹೀರೋಗಳಾಗಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಯಾರನ್ನೂ ಇಲ್ಲಿ ದಡ್ಡ ಅಂತ ಹೇಳುವಂಥ ಅಂದರೆ ದಡ್ಡ ಅಂತ ಹೇಳುವಂಥ ಒಂದು ಪ್ರಮೇಯನೇ ಬರೋದಿಲ್ಲ. ಅಂದರೆ ಅವರವರ ಕ್ಷೇತ್ರದಲ್ಲಿ ಅವರು ಜಾಣರಿದ್ದಾರೆ. ಹಾಗಾಗಿ ಬಹುವಿಧ ಬುದ್ಧಿವಂತಿಕೆ ಸಿದ್ಧಾಂತವನ್ನು ಗಾರ್ಡನ್ರವರು ವಿವರಿಸಿರ್ತಕ್ಕಂಥದ್ದು. 4ನೇದು ನೋಡಿ, ದೇಹ ಬುದ್ಧಿವಂತಿಕೆ. ಅಂದರೆ ಇವರು ತಮ್ಮ ದೇಹದ ಚಲನೆಯನ್ನು ಅಥವಾ ಕೈ ಚಳಕವನ್ನು ಚೆನ್ನಾಗಿ ನಿಯಂತ್ರಿಸಬಲ್ಲರು. ಅಂದರೆ ಕ್ರೀಡಾಪಟುಗಳು, ನೃತ್ಯಗಾರರು, ಸರ್ಜನ್ಗಳು. ಈಗ ನೀವು ವಿಡಿಯೋ ನೋಡಕತ್ತೀರಿ, ಎಷ್ಟು ಜನರಿಗೆ ಡ್ಯಾನ್ಸ್ ಬರುತ್ತೆ? ಡ್ಯಾನ್ಸ್ ಅಂದ ತಕ್ಷಣ ಅಯ್ಯಪ್ಪ ಅಂತ ದೂರ ಸರಿಯವರು ಜಾಸ್ತಿ ಇರ್ತೀವಿ. ಕ್ರೀಡೆ ಅಂದರೆ ಎಷ್ಟೋ ಜನ ಆಟ ಆಡೋದಕ್ಕೆ ಇಷ್ಟಪಟ್ಟರೆ ಇನ್ನು ಕೆಲವರು ಆಡೋದನ್ನು ನೋಡ್ಕೊತ ಕೊಡ್ತಾರೆ ಹೊರತು ಅವ್ರು ಆಡೋಕ್ಕೆ ಹೋಗೋದಿಲ್ಲ. ಸರ್ಜನ್ಗಳು ಇವೆಲ್ಲ ಏನಪ್ಪ ಅಂತಂದರೆ ದೇಹ ಬುದ್ಧಿವಂತಿಕೆಯಲ್ಲಿ ಬರ್ತಕ್ಕಂಥದ್ದು. ಈಗ ನಮ್ಮಂಥವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬಾರು ಮರ ಡ್ಯಾನ್ಸ್ ಮಾಡ್ಬಾ ಅಂದ್ರೆ ಸತ್ತ ಹೋಗ್ತೀವಿ. ಹಂಗಾಗಿ ಅವೆಲ್ಲ ನಮಗೆ ಬರಲ್ಲ. ಹಂಗಂತೇಳಿ ನಾವು ದಡ್ರಲ್ಲ. ನಮ್ಮದೇ ಕ್ಷೇತ್ರದಲ್ಲಿ ನಾವು ಜಾಣರಿದ್ದೀವಿ, ಆದರೆ ದೇಹ ಬುದ್ಧಿವಂತಿಕೆಯಲ್ಲಿ ನಾವು ದಡ್ರಿದ್ದೀವಿ. ಹಿಂಗೆ ಬೇಕಾದ್ರೆ ಹೇಳ್ಬೋದು ನೋಡಿ ಅಷ್ಟೇ. 5ನೇದ್ದು ಸಂಗೀತ ಬುದ್ಧಿವಂತಿಕೆ ಅಂದರೆ ಮ್ಯೂಸಿಕ್ ಸ್ಮಾರ್ಟ್, ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತೇಳಿ ಕರಿತೀವಿ. ಅಂದರೆ ಇವರು ಶ್ರುತಿ, ಲಯ ಮತ್ತು ರಾಗಗಳನ್ನು ಗುರುತಿಸುವುದರಲ್ಲಿ ನಿಪುಣರು. ಉದಾಹರಣೆಗೆ ಗಾಯಕರು, ಸಂಗೀತ ನಿರ್ದೇಶಕರು. ನೋಡಿ, ಈ ವಿಡಿಯೋವನ್ನು ನೋಡ್ತಾ ಇದ್ರಿ, ಎಷ್ಟೋ ಜನ ನೀವು ಆಡುವುದಕ್ಕೆ ಪ್ರಯತ್ನ ಮಾಡ್ತೀರಿ. ಯಾವಾಗ ಮನೆಗೆ ಯಾರೂ ಇರಲಾರ್ದಾಗ, ಅಡುಗೆ ಮಾಡೋ ಮುಂದೆ ಹೆಣ್ಮಕ್ಳು ಅದ ಎಲ್ಲರ ಸ್ಟೇಜ್ ಮೇಲೆ ಆಡಬಾರವ ಚಿಗವ ಅಂದ್ರೆ ಸಾಧ್ಯನೇ ಇಲ್ಲ ಆಡೋಕ್ಕೆ. ಯಾಕಂತಂದರೆ ಆ ಒಂದು ಕಲೆ ನಮಗೆ ಬರಲ್ಲ. ಅಂದರೆ ಹಂಗಂತೇಳಿ ನೀವು ದಡ್ರ ಅಥವಾ ನಾನು ದಡ್ಡ ಅಂತಂದ್ರೆ ಇಲ್ಲ. ನಿಮ್ಮದೇ ಆದಂಥ ಕ್ಷೇತ್ರದಲ್ಲಿ ನೀವು ಜಾಣರಿದ್ದೀರಿ, ನನ್ನದೇ ಆದಂಥ ಕ್ಷೇತ್ರದಲ್ಲಿ ನಾನು ಜಾಣ ಅದೀನಿ. 6ನೇದ್ದು ಸಮುದಾಯ ಬುದ್ಧಿವಂತಿಕೆ ಅಂದರೆ ಪೀಪಲ್ ಸ್ಮಾರ್ಟ್, ಅಂದರೆ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂತೇಳಿ ಕರಿತೀವಿ. ಇವರು ಇತರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಜನರೊಂದಿಗೆ ಬೆರೆಯುತ್ತಾರೆ. ಅಂದರೆ ನಾಯಕರು, ಸಾಮಾಜಿಕ ಕಾರ್ಯಕರ್ತರು, ಶಿಕ್ಷಕರು. ಅಂದರೆ ಇವರನ್ನೆಲ್ಲ ಸಮುದಾಯ ಬುದ್ಧಿವಂತಿಕೆ ಅಂತ ಕರಿತೀವಿ. ಕೊನೆಯದಾಗಿ 2 ಉಳಿದಿರತಕ್ಕಂಥದ್ದು ಸ್ವಂತ ಬುದ್ಧಿವಂತಿಕೆ ಅಂದರೆ ಸೆಲ್ಫ್ ಸ್ಮಾರ್ಟ್ ಅಂತೇಳಿ ಕರಿತೀವಿ. ಅಂದರೆ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂತೇಳಿ ಕರಿತೀವಿ. ಇವರು ತಮ್ಮ ಸ್ವಂತ ಭಾವನೆಗಳು, ಶಕ್ತಿ ಮತ್ತು ದೌರ್ಬಲ್ಯಗಳ ಬಗ್ಗೆ ಸ್ಪಷ್ಟ ಅರಿವು ಹೊಂದಿರುತ್ತಾರೆ. ಅಂದರೆ ದಾರ್ಶನಿಕರು, ಮನೋವಿಜ್ಞಾನಿಗಳು. ನೋಡಿ, ಸ್ವಂತ ಬುದ್ಧಿವಂತಿಕೆ ಅಂತಂದರೆ ನಮ್ಮ ತಪ್ಪು ಏನಿದೆ ಅಥವಾ ನಾವು ಸರಿಯಾಗಿದ್ದೀವ, ನಾವು ತಪ್ಪಾಗಿದ್ದೀವಿ ಅಂತ ನಮ್ಮದ್ರ ಬಗ್ಗೆ ನಾವು ನಮ್ಮ ದೌರ್ಬಲ್ಯಗಳ ಬಗ್ಗೆ ವಿಚಾರವನ್ನು ಮಾಡ್ತೀವಿ. ಅದನ್ನು ಸೆಲ್ಫ್ ಸ್ಮಾರ್ಟ್ ಅಂತೇಳಿ ಕರಿತೀವಿ. ಕೊನೆಯದಾಗಿ ಪ್ರಕೃತಿ ಬುದ್ಧಿವಂತಿಕೆ ಅಂದರೆ ನೇಚರ್ ಸ್ಮಾರ್ಟ್ ಅಂತೇಳಿ, ಅಂದರೆ ನ್ಯಾಚುರಲಿಸ್ಟ್ ಇಂಟೆಲಿಜೆನ್ಸ್. ಇವರು ಗಿಡಮರಗಳು, ಪ್ರಾಣಿಗಳು ಮತ್ತು ಪ್ರಕೃತಿಯನ್ನು ಪ್ರೀತಿಸುತ್ತಾರೆ ಮತ್ತು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರಪ್ಪ ಅಂದರೆ ರೈತರು, ಪರಿಸರವಾದಿಗಳು, ಪ್ರಾಣಿಶಾಸ್ತ್ರಜ್ಞರು. ಹಾಗಾಗಿ ಈ ಒಂದು 8 ಅಂಶಗಳು ಏನಿದೆ ಇದು ಯಾರಪ್ಪ ಅಂತಂತಂದರೆ ಓವರ್ಡ್ ಗಾರ್ಡ್ನರ್ ಅವರ ಬಹುವಿಧ
ಬುದ್ಧಿವಂತಿಕೆಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ನಿಮಗೇನಾದರೂ ಇಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ಪಾಸ್ ಮಾಡಿ ನೋಡ್ಬೋದಾಗಿರುತ್ತೆ. ಮತ್ತು ಏನು ಅಷ್ಟು ಮೀರಿ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಜೊತೆಗೆ ಹೇಳಿರ್ತಕ್ಕಂಥದ್ದು ಅರ್ಥ ಆಗಿದ್ದರೆ ಚೆನ್ನಾಗಾಗಿದೆ ಅಂತ ತಿಳಿಸಿ, ಹೇಳಿದ್ದು ಅರ್ಥ ಆಗಿಲ್ಲ ಅಂತಂದರೆ ಅದನ್ನು ಕೂಡ ತಿಳಿಸಿ. ನಾನು ಮತ್ತಷ್ಟು ಅಂದರೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಸಾಧ್ಯ ಆದರೆ ಅನ್ನೋದಕ್ಕಿಂತ ನಿಮಗೆಲ್ಲ ನಾನು ಇಷ್ಟು ಕೆಲಸ ಮಾಡಿಕೊಡ್ತಾಯಿದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.